ರಿಸಲ್ಟ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ. ಬಟ್ ಈಗ ನಾವು ಕೊಟ್ಟಿರುವಂತ ನಮ್ಮ ಈ ಬಯೋಟೋರಿಯಂ ನಾನು ನನ್ನ ಫ್ರೆಂಡ್ಸ್ ಇದ್ರಲ್ಲಿ ತಲುಪಿಸಿದೀನಿ. ಫಸ್ಟ್ ಒಂದು ಹೇಳಕ್ ಇಷ್ಟಪಡ್ತೀನಿ. 2 ಕಿಡ್ನಿನೂ ಫೇಲ್ಯೂರ್ ಆಗಿದೆ ಆಕ್ಚುಲಿ ಅವ್ರಿಗೆ. ನಾನು ಈಗ 1 ವೀಕ್ ಆಗಿದೆ. ಲಾಸ್ಟ್ ಕೇಳಿಸ್ತಿದೆ, ಮಾತಾಡಿ ಮೇಡಮ್. ಲಾಸ್ಟ್ ಮಂಡೇ ಕೊಟ್ಟು ಬಂದೆ ಸರ್. ನೆಕ್ಸ್ಟ್ 2 ಡೇಸ್ ಬಿಟ್ಟು ಅವರೇ ಕಾಲ್ ಮಾಡಿದ್ದಾರೆ ನನಗೆ. ಪುಷ್ಪಾ, ನೀನ್ ದೇವ್ರು ಬಂದಂಗ್ ಬಂದು ನಮ್ ತಂದೆಗೆ ಕಿಟ್ ಕೊಟ್ಟೋದೆ. ಅವ್ರು 2 ದಿವಸದಿಂದ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದಾರೆ ಅಂತ ಹೇಳಿ ತುಂಬಾ ಖುಷಿಯಿಂದ ಶೇರ್ ಮಾಡ್ಕೊಂಡ್ರು ನನ್ನ ಹತ್ರ ವಿಷಯ ಅದನ್ನ. ನೆಕ್ಸ್ಟ್ ಇನ್ನೊಂದು ರಿಸಲ್ಟ್ ಬಂದು ನಮ್ಮ ಫ್ರೆಂಡ್ ಅವ್ರ ತಾಯಿಗೆ, ಅವ್ರಿಗೂ ಅಷ್ಟೇ ಮಂಡಿ ನೋವಾಗಿದೆ. ಎದ್ದು ಅಡಿಗೆ ಕೂಡ ಸಹ ಅವ್ರ ಕೈಯಲ್ಲಿ ಮಾಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಅವ್ರು ಹೇಳಿದ್ರು, ನಮ್ ತಾಯಿ ಎದ್ದು ಓಡಾಡ್ಬಿಟ್ರೆ ಸಾಕು ಮೇಡಮ್, ನಿಮ್ಮನ್ನ ದೇವ್ರ ತರ ನೋಡ್ತೀವಿ ಅಂತ ಹೇಳ್ತಿದಾರೆ. ಬಟ್ ಕೊಟ್ಟು ಒಂದೇ ದಿನ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಾಲ್ ಮಾಡಿ ಹೇಳ್ತಿದಾರೆ, ನೈಟ್ ನಮ್ ತಾಯಿ ನಾವಿಬ್ರು ತನಕ ಎದ್ದಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಅಂತ ಹೇಳಿ. ಅದ್ ಇನ್ನೊಂದು ರಿಸಲ್ಟ್. ಜಸ್ಟ್ 3 ಡೇಸ್ ಅಲ್ಲಿ ಇದೆಲ್ಲ ಆಗಿರೋದು ಸರ್. 1 ವೀಕ್ 3 ಡೇಸ್ ಅಷ್ಟೇ. ಒಬ್ಬರದು ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದ್ನಲ್ಲ, ಅವ್ರದ್ದು 1 ವೀಕ್ ಆಗಿದೆ. ಈಗ ನಮ್ ಫ್ರೆಂಡ್ ಅವ್ರ ತಾಯಿ ಅವ್ರ ಮಂಡಿ ನೋವು ಅಂತ ಹೇಳಿದೆ, ಅವ್ರದ್ದು ಬಂದು 3 ಡೇಸ್ ಆಗಿದೆ ಕೊಟ್ಟು ನನ್ ಕಿಟ್ ಈಗ. ಬಟ್ ಅವ್ರು ಹೇಳುವಾಗ ಇತ್ತಲ್ಲ ಖುಷಿ, ಅದು ಏನೋ ಒಂಥರ ನಮ್ಗೆ ಉಲ್ಲಾಸ ಅನಿಸ್ತಿತ್ತು. ಅಷ್ಟು ಖುಷಿ ಆಗ್ತಿತ್ತು ನಮ್ಗೇನೆ. ಬಟ್ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಿದ್ದಾರೆ ಸರ್. ಅವ್ರೆಲ್ರು ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಈ ಬಯೋಟೋರಿಯಂ. ಮತ್ತೆ ನನಗೆ ಈ ಫೀಲ್ಡ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟ ನಮ್ ಸಿಸ್ಟರ್